ಇವತ್ತು ನಾವೊಂದು ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಮ್ಯೂಟೆಂಟ್ ಶೆಫ್ ಯೂಟ್ಯೂಬ್ ಚಾನೆಲಿಂದ ಬಂದಿರೋ ನಮ್ಮ ಬಿಗ್ ಬಾಸ್ ರಘು ಸರ್ ಅವರು ಹೇಳ್ಕೊಟ್ಟಿರೋದು. ಇವತ್ತು ನಾವು ಅದನ್ನು ಟ್ರೈ ಮಾಡ್ತಿದ್ದೀವಿ. ಲೆಟ್ಸ್ ಗೋ. ಕೊಬ್ಬರಿ ಎಣ್ಣೆ ಅಲ್ಲ, ಊಟದ ಆ್ಯಡ್ ಮಾಡಬೇಕು ಫುಲ್ಲಾಗಿ. ಒಗ್ಗರಣೆಗೆ ಹಾಕೋ ಥರ ಹಾಕ್ಬಾರ್ದು, ಬಿಕಾಸ್ ದಿಸ್ ಇಸ್ ಅ ಫ್ರೈ. ನಾವು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಅಲ್ಲ, ಫುಲ್ಲೇ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಪೊಟ್ಯಾಟೋನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಐ ಥಿಂಕ್ ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಬೇಕು, ಬಿಕಾಸ್ ಇದು ವಾಟ್ರಿ ಕಂಟೆಂಟ್ ಇರುತ್ತಲ್ಲ, ಇದನ್ನು ಹಾಕಿದ ತಕ್ಷಣ ತಣ್ಣಗಾಗ್ಬಿಡುತ್ತೆ ಎಣ್ಣೆ. ಸೊ ದಟ್ ಸ್ವಲ್ಪ ಜಾಸ್ತಿ ಬಾಯ್ಲ್ ಆಗಬೇಕು. ಓಕೆ, ಅವ್ರು ಹೇಳ್ಕೊಟ್ಟೋದಕ್ಕಿಂತ ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ತಾ ಇದೆ. ಇದನ್ನ ರಘು ಸರ್ ಹೇಳ್ದಂಗೆ ಫ್ರೈ ಮಾಡ್ತಾನೇ ಇರಬೇಕು, ಹಂಗೆ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಐ ಥಿಂಕ್ ಮಾಡಬೇಕು, ಬಿಕಾಸ್ ಮೇಲೆ ಇರೋದೆಲ್ಲ ಕ್ರಿಸ್ಪ್ ಆಗಿಬಿಡುತ್ತೆ, ಒಳಗಡೆ ಬೇಯಲ್ಲ. ಅಂದರೆ ನೋಡಿ, ಕ್ಯಾನ್ ಯು ಸಿ ದಿಸ್? ಕಾಣಿಸ್ತಿದೆಯಾ? ಆಚೆ ಲೇಯರ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಒಳಗಡೆ ಓಕೆ ಕಾಣಿಸ್ತಾ ಇಲ್ಲ ಫೋನಲ್ಲಿ. ಐ ಕ್ಯಾನಾಟ್ ಡೂ ಎನಿಥಿಂಗ್, ಐ ಆಮ್ ಸಾರಿ. ಸ್ಲೈಟ್ಲಿ ಇಟ್ ಈಸ್ ಟರ್ನಿಂಗ್ ಆರೆಂಜ್. ಆರೆಂಜ್ಗೆ ಇತ್ತು ಅವರ ವಿಡಿಯೋ ಅಲ್ಲಿ. ಐ ಡೋಂಟ್ ಥಿಂಕ್ ಸೊ ನಮ್ಮದು ಫುಲ್ಲಾಗಿ ಆರೆಂಜ್ ಬರುತ್ತೆ ಅಂತ. ಬಟ್ ಲೆಟ್ ಮಿ ಸಿ ಅಲ್ವಾ, ಎಂಡ್ ಆಗೋವರೆಗೂ ಜಡ್ಜ್ ಮಾಡಬಾರ್ದು, ಮಿಡಲಲ್ಲಿ ಯಾವತ್ತೂ ಜಡ್ಜ್ ಮಾಡಬಾರ್ದು. ಸೊ ಮೇ ಬಿ ಒಂದು 3 to 4 minutes ಆಗಿರುತ್ತೆ ಅನಿಸುತ್ತೆ. ನಾನು ಇದನ್ನು ಫ್ರೈ ಮಾಡ್ತಾ ನೋಡೋಣ ಏನು ರೆಸಿಪಿ ಹೆಂಗೆ ಬರುತ್ತೆ ಅಂತ. ಐ ಥಿಂಕ್ ಇದು ಟರ್ನ್ ಆಗಿದೆ ಅನಿಸುತ್ತೆ. ಇನ್ನೂ ಮಾಡಿದ್ರೆ ಇನ್ನೂ ಇಲ್ಲ. ಐ ಥಿಂಕ್ ಐ ಶುಡ್ ಡೂ ಮೋರ್. ಆರೆಂಜ್ ಸಾಕಾ? ಅವ್ರದ್ದು ತುಂಬ ಆರೆಂಜ್ ಇತ್ತು, ಮೇ ಬಿ ಫಿಲ್ಟರ್ ಹಾಕಿದ್ರಾ? ಅವ್ರದ್ದು ತುಂಬ ಆರೆಂಜ್ ಇತ್ತು, ನಾನು ಸೀಡ್ಸ್ಬೇಕಾ ಅಥವಾ ಸಾಕಾ? ಐ ಥಿಂಕ್ ಎನಫ್ ಅನಿಸುತ್ತೆ. ಐ ಥಿಂಕ್ ಎನಫ್. ಸೊ ನಾನು ಇದನ್ನು ಈಗ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈ ಪೊಟ್ಯಾಟೊ ಫ್ರೈನ ಸೈಡಿಗೆ ಹಿಂಗೆ ಹಾಕ್ಕೊಂಡು, ಸೊ ಎಣ್ಣೆ ಎಲ್ಲ ಸೈಡಲ್ಲಿ ಇರಲಿ. ನಾನು ಪ್ಯಾನನ್ನು ಸ್ವಲ್ಪ ಸ್ಟೌವಿಂದ ಈ ಕಡೆ ಸೈಡಿಗೆ ಎತ್ಕೋತಾ ಇದ್ದೀನಿ. ಈಗ ಎಗ್ಗನ್ನ ಹೊಡೆದು ಕಮ್ಮಿ ಇಟ್ಟಿದ್ದೀನಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಇದೊಂಚೂರು ಅಯ್ಯಯ್ಯೋ 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 ಅಯ್ಯಯ್ಯೋ. ಇದು ಫಸ್ಟೇ ಕಲಿಸ್ಬಾರ್ದು ಅಂತ ಹೇಳಿದ್ದಾರೆ ರಘು ಸರ್ ಅವರು. ಸೊ ಮೆತ್ತಗಾಗ್ಬಿಡುತ್ತೆ ಅಂತ. ಸೊ ನಾನು ಇದನ್ನ ಸೈಡಲ್ಲೇ ಇಡ್ತಿರ್ತೀನಿ ಆದಷ್ಟು. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕಿ, ಇದ್ರ ಮೇಲೆ ಸ್ವಲ್ಪ ಒಂಚೂರು ಉಪ್ಪು ಹಾಕಿ, ಆ್ಯಂಡ್ ಒಂಚೂರು ಖಾರದ ಪುಡಿ ಕೈಯಲ್ಲಿ ಹಾಕ್ಬಿಡಿ ದಯವಿಟ್ಟು. ಆಮೇಲೆ ಗಿಣ್ಣಿಗೆಲ್ಲ ಉಚ್ಕೊಂಡ್ರೆ ನೀವು. ಆಮೇಲೆ ನಾನು ಒಂಚೂರು ಕಮ್ಮಿನೇ ಹಾಕೋತೀನಿ ಖಾರ, ಬಿಕಾಸ್ ನನ್ನ ನಾಲಿಗೆ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಇದು ಬೇಗ. ರಘು ಸರ್ ಹಾಕಿದಷ್ಟು ಅಂತೂ ಹಾಕಿಲ್ಲ ನಾನು, ಬಿಕಾಸ್ ನನಗೆ ನಾಲಿಗೆ ಹೇಳಿದ್ನಲ್ಲ ಸ್ವಲ್ಪ ಸೆನ್ಸಿಟಿವ್ ಇರೋ ಕಾರಣ. ಈಗ ಐ ಥಿಂಕ್ ನಾನು ಇದು ಆಮ್ಲೆಟ್ ಆಗ್ಬಿಡುತ್ತಿಲ್ಲ ಅಂದರೆ ಕಲಿಸ್ಬೇಕಿರುತ್ತೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಆಮ್ಲೆಟ್ ಮಾಡಿಬಿಟ್ಟೆ. ಓಕೆ, ಇದು ನಾನು ಆಮ್ಲೆಟೇ ಮಾಡಿಬಿಟ್ಟೆ ಗುರು, ಸೀರಿಯಸ್ಲಿ. ಛೀ ನಾನು ಆಮ್ಲೆಟ್ ಮಾಡಿಬಿಟ್ಟೆ ಬ್ರೋ. ಇದನ್ನು ಕಲಿಸ್ಬಿಟ್ಟು ಇದನ್ನು ಲಕ್ಷ್ಮಿ, ವಾಟ್ ಡಿಡ್ ಯು ಡಿಡ್? ಐ ಆಮ್ ನಾಟ್ ಪುಟ್ಟಿಂಗ್ ಇದು ಹಸಿಮೆಣಸಿನ್ಕಾಯಿ ನಾನು ಹಾಕ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್. ಖಾರದ ಪುಡಿ ಹಾಕಿದ್ದೀನಲ್ಲ ಸಾಕು. ಆ್ಯಂಡ್ ಮೋರ್ ಓವರ್ ನಂಗೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗ್ತಾ ಇದ್ರೆ ನನಗೆ ಇಷ್ಟನೂ ಆಗಲ್ಲ. ಸೊ
ಸೊ ನಾನು ಭುಜಿಯಾ ಥರ ಮಾಡಬೇಕಾಗಿತ್ತು, ನನಗೆ ಗೊತ್ತಿಲ್ಲ ನಾನು ಏನಕ್ಕಾದರೂ ಇದನ್ನು ಆಮ್ಲೆಟ್ ಥರ ಮಾಡಿದೆ ಅಂದ್ಬಿಟ್ಟು. ನೋ ಪ್ರಾಬ್ಲಮ್, ಮ್ಯಾನೇಜ್ ಮಾಡ್ಬೋದು. Now I'm done with this. Let me try it out, okay? So I just transfer it out. Let me see ಹೇಗೆ ಬಂದಿದೆ ಟೇಸ್ಟು ಅಂತ ನೋಡು. ಟೈಮ್. So now I have Raghu sir's potato fried recipe. ಈಗ ಟ್ರೈ ಮಾಡೋಣ. ಐ ಹ್ಯಾವ್ ಪೊಟ್ಯಾಟೊ ಹಿಯರ್. ಒಂದು ಪೊಟ್ಯಾಟೊ ಹತ್ಕೊತಾ ಇದ್ದೀನಿ, ಒಂದು ಎಗ್ ತೊಗೊತಿದ್ದೀನಿ. ರಘು ಸರ್, ನಾನು ಯಾವತ್ತೂ ಪೊಟ್ಯಾಟೊ ಮತ್ತು ಎಗ್ ಕಾಂಬಿನೇಷನಲ್ಲಿ ಏನೂ ಟ್ರೈ ಮಾಡಿಲ್ಲ. ಸೊ ನಿಮ್ಮ ರೆಸಿಪಿನ ನಾನು ಟ್ರೈ ಮಾಡ್ತಿದ್ದೀನಿ. ಬಿಸಿ ಇರುತ್ತೆ. ಒಂದು ನಿಮಿಷ. ವಾವ್ 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 ವಾವ್, ಯಾವತ್ತೂ ಟ್ರೈ ಮಾಡಿಲ್ಲ ಗುರು. ಸಕ್ಕತ್ತಾಗಿದೆ ನಿಜ. ಇಷ್ಟೊಂದು ಚೆನ್ನಾಗಿ ಲೈಕ್ ಅಂದರೆ ಎಲ್ರಿಗೂ ಇದು ಏನು ಅನ್ಸುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದೆರಡರದ್ದು ಕಾಂಬಿನೇಷನು. ಇಟ್ ಈಸ್ ನೈಸ್, ಇಟ್ ಈಸ್ ಸೋ ಗುಡ್. ಐ ವಾಂಟ್ ಟು ಈಟ್ ಇಟ್. ವಾವ್, ಹೆಲ್ದಿ ಸ್ನ್ಯಾಕ್ ಸಂಜೆ ಟೈಮಲ್ಲಿ. ನಂಗೆ ಮಾತಾಡೋಕ್ಕೂ ಇಷ್ಟ ಆಗ್ತಿಲ್ಲ, ತಿಂತಾ ಇರೋಣ ಅಂತ ಅನ್ನಿಸ್ತಾ ಇದೆ. ಸಂಜೆ ಟೈಮಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಒಂದು 10 ಮಿನಿಟ್ಸ್ ಅಷ್ಟೇ ಪ್ರಿಪೇರ್ ಮಾಡೋಕ್ಕೆ. ಒಂದೇ ಒಂದು ಪೊಟ್ಯಾಟೊ, ಎರಡೇ ಎಗ್, ಫಿನಿಶ್. ಇಟ್ ಈಸ್ ಸೋ ನೈಸ್. ಫ್ರೆಂಚ್ ಫ್ರೈಸ್ ಟ್ರೈ ಮಾಡಿದ್ದೀನಿ, ಈ ಥರ ಭುಜಿಯಾನೂ ತಿಂದಿದ್ದೀನಿ, ಬಟ್ ಎರಡೂ ಕಾಂಬಿನೇಷನಲ್ಲಿ ಯಾವತ್ತೂ ತಿಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ನಾನು ನಾರ್ಮಲಿ ಏನಾದ್ರು ತಿನ್ಬೇಕು ಅನಿಸಿದಾಗ, ಕ್ರೇವಿಂಗ್ಸ್ ಆಗಿದಾಗ ಐ ಡೂ ಎಗ್ ರೈಸ್ ಮಾಡ್ಕೋತೀನಿ, ಬಿಕಾಸ್ ಇಟ್ಸ್ ಈಸಿ ಅಂತ. ಬಟ್ ಇದು ಪ್ರೋಟೀನ್ ರಿಚ್ ಕೂಡ ಆಗಿರೋದ್ರಿಂದ ನೆಕ್ಸ್ಟ್ ಟೈಮಿಂದ ಐ ವಿಲ್ ಡೆಫಿನೆಟ್ಲಿ ಟ್ರೈ ದಿಸ್ ಆಸ್ ಮೈ ಸ್ನ್ಯಾಕ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೆಕ್ಸ್ಟ್ ರೆಸಿಪಿಗೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಬಾಯ್.